Good morning to all. Next one sum number 5. An engineering company has 3 production department and 2 service department. The overhead analysis of the various department are as follows. Production department A 10,250, B 12,260, C 6,840. Service department X 5,523, Y 3,327. The service department overheads are apportioned to the production department are as follows. Particulars A, B, C, X and Y. X rendering the services to A department 25%, B 30%, C 25% and Y 20%. Next, Y rendering the services to 40%, 20%, 30% and 10% respectively. Next, the apportion the service department expenses the production department under. You should find out the simultaneous equation method and repeated distribution method. Okay, first we should find out the simultaneous equation method. So simultaneous equation method ಮಾಡಬೇಕು ಅಂದ್ರೆ ನಾವು equation ನ frame ಮಾಡಬೇಕು. We know the answer of x value is 5523. Okay, they are given in the problem. So x rendering the service x overhead cost is 5523. The x percentage is 10%. Okay, so x value 5523, y percentage, y rendering the services to x department 10%. So equation is x equals to 5523 plus 10% rendering the services to y department. So 10 divided by 100 into y. Next, y, the y value is 3327. Y rendering the services to x department 20%. Okay, so 3327 plus 20 divided by 100 to x department. So this is a equation, base equation. ಇದನ್ನ ನಾವೇನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ x equals to 5523, 10 divided by 100 equals to 0.1 y. Next, y value 3327, 20 divided by 100 equals to 0.2 x. Next, x minus, so equals ಇಂದ ನಾನು ಏನು ಮಾಡ್ತಿದ್ದೀನಿ, ಈಕ್ವಲ್ಸ್ ಇಂದ 0.1 y ನ ನಾನು ಲೆಫ್ಟ್ ತಗೊಂಡ್ರೆ x ಮೈನಸ್ 0.1 y ಈಕ್ವಲ್ಸ್ ಟು 5523 ಆಗುತ್ತೆ. ಅದೇ ರೀತಿ 0.2 x ಏನಿದೆ ಅದನ್ನ ನಾನು ಈಕ್ವಲ್ಸ್ ಇಂದ ಲೆಫ್ಟ್ ತಗೊಂಡ್ರೆ ಮೈನಸ್ 0.2 x ಪ್ಲಸ್ y ಈಕ್ವಲ್ಸ್ ಟು 3327 ಆಗುತ್ತೆ. ಇಲ್ಲಿ ನಾನು ವೇರಿಯಬಲ್ಸ್ ಸೇಮ್ ಬರೋ ತರ ಬರ್ಕೊಂಡಿದ್ದೀನಿ, x ಪ್ಲೇಸ್ ಅಲ್ಲಿ x ಬರೋ ತರ ಬರ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದು ಕ್ಯಾನ್ಸಲ್ ಆಗೋ ತರ ಮಾಡ್ಕೋಬೇಕು. ಸೊ ಕ್ಯಾನ್ಸಲ್ ಆಗೋ ತರ ಮಾಡ್ಕೋಬೇಕು ಅಂದ್ರೆ ಯಾವುದೋ ಒಂದು ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ಸೊ ನನಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಒಂದು ನೆಗೆಟಿವ್ ವ್ಯಾಲ್ಯೂ ಈಕ್ವಲ್ ಆಗಿ ಬರಬೇಕು. ಸೊ ಹಾಗಾಗಿ ನಾನು ಮೈನಸ್ 0.2 ಎಕ್ಸ್ ಬರಬೇಕು ಇದೇ ಪ್ಲೇಸಲ್ಲಿ ಫಸ್ಟ್ ಒನ್ ಈಕ್ವೇಷನ್ ಅಲ್ಲಿ ಅಂತ ಹೇಳಿದ್ರೆ 0.2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಪ್ಲಸ್ 0.2 ಎಕ್ಸ್ ಬರುತ್ತೆ. ಸೊ ಅವಾಗ ನಾನು ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಹಾಗಾಗಿ ಫಸ್ಟ್ ಒನ್ ಈಕ್ವೇಷನ್ಗೆ, ಈಕ್ವೇಷನ್ 1ಗೆ 0.2 ಇಂದ ಈಕ್ವೇಷನ್ 2ಗೆ 1 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 0.2 equals to 0.2x minus plus into minus minus 0.1y into 0.2 equals to 0.02y equals 5523 into 0.2 equals to 1105. ಅದೇ ರೀತಿ 1 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಈಕ್ವೇಷನ್ 2ಗೆ ಮೈನಸ್ 0.2x into 1 equals to minus 0.2x plus y equals to 1 equals to 1y equals to 3327 into 1 equals to 3327. 1 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಸೊ ಒಂದು ಪಾಸಿಟಿವ್ ವ್ಯಾಲ್ಯೂ ಒಂದು ನೆಗೆಟಿವ್ ವ್ಯಾಲ್ಯೂ ಇದೆ, ಈಸಿಯಾಗಿ ನಾನು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಸೊ ಮೈನಸ್ ಆ್ಯಂಡ್ ಪ್ಲಸ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಇದೆ 1 ಇದೆ ಅಂತ ಅಂಡರ್ಸ್ಟುಡ್. ಸೊ 0.02 ಮೈನಸ್ 1 ಮಾಡಿದ್ರೆ 0.98 y ಆಗುತ್ತೆ. ಸೊ ಇಲ್ಲೂ ಪಾಸಿಟಿವ್ ಸೈನ್ ಇರೋದ್ರಿಂದ 1105 ಪ್ಲಸ್ 3327 ಈಕ್ವಲ್ಸ್ ಟು 4432. ಓಕೆ, ಸೊ ನಮಗೆ y ವ್ಯಾಲ್ಯೂ ಬೇಕು. y ಈಕ್ವಲ್ಸ್ ಟು 4432 ಡಿವೈಡೆಡ್ ಬೈ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಲ್ಲಿ ಇರೋದ್ರಿಂದ ಡಿವೈಡೆಡ್ ಆಗುತ್ತೆ 0.98 ಆಗುತ್ತೆ. ಸೊ y ವ್ಯಾಲ್ಯೂ 4522 ಆಯಿತು. ಸೊ ನಮಗೆ y ವ್ಯಾಲ್ಯೂ ಬಂತು, x ವ್ಯಾಲ್ಯೂ ಗೊತ್ತಿಲ್ಲ. ಸೊ ಈಕ್ವೇಷನ್ಗೆ ನಾನು ಅಪ್ಲೈ ಮಾಡಬೇಕು y ವ್ಯಾಲ್ಯೂನ. x ಮೈನಸ್ 0.1y ಈಕ್ವಲ್ಸ್ ಟು 5523. ದಿಸ್ ಈಸ್ ಅ ಬೇಸ್ ಈಕ್ವೇಷನ್. ಇದಕ್ಕೆ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ x ಮೈನಸ್ 0.1 ಇಂಟು y ಪ್ಲೇಸಲ್ಲಿ 4522 ಇದೆ, ಅದನ್ನು ಹಾಕೊಂಡಿದ್ದೀನಿ, ಈಕ್ವಲ್ಸ್ ಟು 5523. x ಮೈನಸ್ 0.1 ಇಂಟು 4522 ಇಂಟು 0.1 ಮಾಡಿದ್ರೆ 456 ಬಂತು, ಈಕ್ವಲ್ಸ್ 5523 ಉಳಿದು. x ಮೈನಸ್ 5523 ಪ್ಲಸ್ ಸೊ 456 ಏನಿದೆ ಅದನ್ನ ನಾನು ಈಕ್ವಲ್ಸ್ ಇಂದ ಲೆಫ್ಟ್ ತಗೋದ್ರೆ ಪ್ಲಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ.
So 5523 plus 452 equals to x value 5975 ಅಂತ. Okay, so this is a x value, this is a y value. Next, secondary distribution summary. So ನಿಮ್ಗೆ ಗೊತ್ತಿದೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಗೆ ಫಾರ್ಮ್ಯಾಟ್ ಬಂದು ಪರ್ಟಿಕ್ಯುಲರ್ಸ್, ಟೋಟಲ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ನಾವು ಓನ್ಲಿ ಫಾರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮಾತ್ರ ನಾವು ಓವರ್ ಹೆಡ್ನ ಅಲಾಟ್ ಮಾಡಬೇಕು, ಅಪೋರ್ಷನ್ ಮಾಡಬೇಕು. ಸೊ ಹಾಗಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ A, B, C ಬರ್ಕೊಂಡಿದ್ದೀನಿ. ಸೊ ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಪ್ರಕಾರ ಸೊ ನಮಗೆ ಅವ್ರ ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ. A ವ್ಯಾಲ್ಯೂ 10,250. See the problem, 10,250, 12,260, 6,840. Write down the same information. Next, service department, we already find out it. X value 5,975, Y value 4,522. Write down in inner column under the particulars. So this is a X and Y value, but X and Y rendering the services to production department 25%, 30%, 25% respectively under the X, and Y 40%, 20% and 30% respectively under the production department only. Okay, so ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ರೆಂಡರಿಂಗ್ ಮಾಡಿರುವಂಥ ಸರ್ವಿಸಸ್ನ ಟೋಟಲ್ ಮಾಡಬೇಕು. 25 ಪ್ಲಸ್ 30 ಈಕ್ವಲ್ಸ್ ಟು 55% ಪ್ಲಸ್ 25 ಈಕ್ವಲ್ಸ್ ಟು 80%. ಸೊ ಟೋಟಲ್ ದೇ ಆರ್ ರೆಂಡರಿಂಗ್ 80% ಆಫ್ ಸರ್ವಿಸ್ ಮಾಡಿದ್ರೆ, ಸೊ 5,975 ಇಂಟು 80% ಮಾಡಿದ್ರೆ 4,781 ಬರುತ್ತೆ. ಓಕೆ, 4,781. ಅದೇ ರೀತಿ ವೈ ಡಿಪಾರ್ಟ್ಮೆಂಟ್ಗೆ 40% plus 20% equals to 60% plus 30% equals to 90% services ರೆಂಡರ್ ಆಗುತ್ತೆ. ಸೊ 4,522 ಇಂಟು 90% ಮಾಡಿದ್ರೆ 4,069 ಬರುತ್ತೆ. ಸೊ ದಿಸ್ ಇಸ್ ಅ ಟೋಟಲ್ ಓವರ್ ಹೆಡ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಇದನ್ನು ನಾನು ಅಲಾಟ್ ಮಾಡಬೇಕು ಅಂದರೆ ನೋಡಿ, 4,781 ಇಂಟು 25% ಆಫ್ ಎ ಡಿಪಾರ್ಟ್ಮೆಂಟ್, ಬಟ್ 80% ಔಟ್ ಆಫ್ 80% 25% ಎ ಡಿಪಾರ್ಟ್ಮೆಂಟ್ಗೆ, 30% ಡಿವೈಡೆಡ್ ಬೈ 80% ಬಿ ಡಿಪಾರ್ಟ್ಮೆಂಟ್ಗೆ, 25% ಡಿವೈಡೆಡ್ ಬೈ 80% ಸಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ 4,781, ಇಟ್ ಮೀನ್ಸ್ 4,781 ಇಂಟು 25 ಡಿವೈಡೆಡ್ ಬೈ 80 goes to 1,494 ಎ ಡಿಪಾರ್ಟ್ಮೆಂಟ್. 4,781 into 30 divided by 80 equals to B department 1,793, and 4,781 into 25 divided by 80 equals to 1,494 C department ಬರುತ್ತೆ. ಸೊ ಅದೇ ರೀತಿ 4,069 Y ವ್ಯಾಲ್ಯೂ, ಸೊ ಅದನ್ನು ಕೂಡ 40 divided by 90. ಸೊ ಟೋಟಲ್ ಪರ್ಸೆಂಟೇಜ್ ಬಂದು 90 ಇದೆ. ಸೊ ಹಾಗಾಗಿ 40 divided by 90, 20 divided by 90 and then 30 divided by 90. So this is a percentage based on the problem. So ಅದರ ಪ್ರಕಾರ ಮಾಡಿದ್ದೀನಿ. It means 4,069 into 40 divided by 90 equals to 1,809 in production A, and 4,069 into 20 divided by 90 equals to 904 production B. 4,069 into 30 divided by 90 equals to 1,356 production C department ಬರುತ್ತೆ. ಓಕೆ, ಸೊ ಇವಾಗ ಫೈನಲ್ ಆಗಿ ಟೋಟಲ್ ಕಾಲಮ್ನ ಟೋಟಲ್ ಮಾಡ್ತಿದ್ದೀನಿ. 38 ಟೋಟಲ್ ಓವರ್ ಹೆಡ್ಸ್ ಬಂದು 38,200, ಪ್ರೊಡಕ್ಷನ್ ಎ 13,553, ಪ್ರೊಡಕ್ಷನ್ ಬಿ 14,957, ಪ್ರೊಡಕ್ಷನ್ ಸಿ 9,690 ಬರುತ್ತೆ. ಓಕೆ, ದಿಸ್ ಇಸ್ ಅ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ನೆಕ್ಸ್ಟ್ ಕಮ್ ಟು ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಆರ್ ರೀಡಿಸ್ಟ್ರಿಬ್ಯೂಷನ್ ಮೆಥಡ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬೋತ್ ಡಿಪಾರ್ಟ್ಮೆಂಟ್ಸ್ಗೆ ಅಸೈನ್ ಮಾಡ್ತಾ ಹೋಗ್ತೀವಿ ಓವರ್ ಹೆಡ್ನ. ಸೊ ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಆರ್ ಟೋಟಲ್ ಓವರ್ಸ್ ಬಂದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 10,250, 12,260, 6,840, 5,523, 3,327. ಓಕೆ, ಇದನ್ನ ಅವರೇ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಸೊ ಅದನ್ನ ಬರ್ಕೊಂಡಿದ್ದೀನಿ. ಇಲ್ಲ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಮಾಡಿದಾಗ ನಂಗೆ ಆನ್ಸರ್ ಗೊತ್ತಾಗುತ್ತೆ ಇದು, ಇಫ್ ಇನ್ ಕೇಸ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದರೆ. ಓಕೆ, ಸೊ ಇದಿಷ್ಟು ಆದಮೇಲೆ ನಾವೇನು ಮಾಡಬೇಕು, ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ ಏನಿದೆ ಅದನ್ನು ರೀಅಪೋರ್ಷನ್ ಮಾಡಬೇಕು. ಓನ್ಲಿ ಫಾರ್ ಸರ್ವಿಸ್ ಡಿಪಾರ್ಟ್ಮೆಂಟ್, ನಾಟ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಓಕೆ, ಸೊ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ ಕೀಪ್ ಇಟ್ ಇನ್ ಅವರ್ ಮೈಂಡ್, ಓನ್ಲಿ ಫಾರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ ಆರ್ ಅಲೋಕೇಟೆಡ್, ನಾಟ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್.
ಓಕೆ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ವೈ ಗೊತ್ತಿದೆ. ಸೊ ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂನ ಅಲೋಕೇಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಬಂದು 5523 ಇದೆ. ಸೊ 5523ನ ಅಲೋಕೇಟ್ ಮಾಡ್ತಿದ್ದೀನಿ. ಸೊ ಇದು ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ 5523 ಇಂಟು ಎಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಪರ್ಸೆಂಟೇಜ್ ಆಫ್ ಎ ಇದೆ 25%. 5523 ಇಂಟು 25 ಡಿವೈಡೆಡ್ ಬೈ 100 ಈಕ್ವಲ್ಸ್ ಟು 1381. 5523 into 30% divided by 100 equals to 1657. 5523 into 25% 1381, and Y department 5523 into 20%, so 1104. Okay, so this is a new value of Y department. So ಹಾಗಾಗಿ ಸೊ ಎಕ್ಸ್ ವ್ಯಾಲ್ಯೂ ಬಂದು 0 ಆಗುತ್ತೆ, ಯಾಕಂದ್ರೆ 5523 ಪೂರ್ತಿಯಾಗಿ ನಾವು ರೀಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ 0 ಆಗುತ್ತೆ. ಬಟ್ ವೈ ಗೆಟ್ ಎ ನ್ಯೂ ವ್ಯಾಲ್ಯೂ 1404. ಸೊ ಇವಾಗ 3327 ಇಸ್ ಎ ಓಲ್ಡ್ ವ್ಯಾಲ್ಯೂ, 1104 ಇಸ್ ಎ ನ್ಯೂ ವ್ಯಾಲ್ಯೂ. ಆ್ಯಡ್ ಮಾಡಿದ್ರೆ 4431 ಆಗುತ್ತೆ ಟೋಟಲ್ ವ್ಯಾಲ್ಯೂ ಆಫ್ ವೈ. ಸೊ ಇವಾಗ ನಾವು ಆಲ್ರೆಡಿ ಎಕ್ಸ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ರಿಮೈನಿಂಗ್ ಬಂದು ವೈ ವ್ಯಾಲ್ಯೂ ನಮಗೆ ನ್ಯೂ ವ್ಯಾಲ್ಯೂ ಬಂದಿದೆ. ನ್ಯೂ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ 4431 ಇದೆ. ಅದನ್ನು ಅಗೈನ್ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಮೈನಸ್ 4431 ಮಾಡ್ತಿದ್ದೀನಿ. ಅದನ್ನು ಆಸ್ ಪರ್ ದಿ ಪರ್ಸೆಂಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಹೋಗಬೇಕು. ಇದನ್ನು ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ 4431 ಇಂಟು 40 ಡಿವೈಡೆಡ್ ಬೈ 100 ಈಕ್ವಲ್ಸ್ ಟು 1772. 4431 into 20 divided by 100 equals to 886. 4431 into 30% equals to 1329. 4431 into 10% equals to 444. Okay, so again X department get a new value, that is 4444. ಮತ್ತೆ ಇದನ್ನ ನಾವೇನ್ ಮಾಡಬೇಕು, ರೀಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನಿಮಗೆ ಬೇಸ್ ಗೊತ್ತಿದೆ. ಸೊ ಸ್ಮಾಲ್ ವ್ಯಾಲ್ಯೂ ಅಥವಾ ಡಿವೈಡ್ ಆಗೋದಕ್ಕೆ ಆಗದೆ ಇರೋ ಚಾನ್ಸಸ್ ಬರೋವರೆಗೂ ಕೂಡ ನಾವೇನ್ ಮಾಡಬೇಕು, ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ನ ರೀಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗಬೇಕು. ಸೊ ಹಾಗಾಗಿ ಅಗೇನ್ ಎಕ್ಸ್ ಡಿಪಾರ್ಟ್ಮೆಂಟ್ ಗೆಟ್ ಎ ನ್ಯೂ ವ್ಯಾಲ್ಯೂ 444. ಸೊ ಮತ್ತೆ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು. 444 ಮೈನಸ್ ವ್ಯಾಲ್ಯೂನ ತಗೊಳ್ಳಿ. 444 into 25%, 111 in department A. 444 into 30%, 133 department B. 444 into 25%, 111 again department C. And 444 into 20%, 89 in department Y. Okay, so X value ನಾನು ಇವಾಗ ಮೈನಸ್ ಮಾಡ್ಕೊಂಡಿದ್ದೀವಿ, 0 ವ್ಯಾಲ್ಯೂ ಇದೆ. ಬಟ್ Y ಗೆಟ್ ಎ ನ್ಯೂ ವ್ಯಾಲ್ಯೂ, ದಟ್ ಈಸ್ 89. ಓಕೆ, ಮತ್ತೆ 89ನ ನಾನು ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ನೆಕ್ಸ್ಟ್ ಲೈನಲ್ಲಿ ಅಪೋರ್ಷನ್ ಆಫ್ ವೈ ಅಂತ ಬರೀರಿ, ಮೈನಸ್ 89. ಸೊ 89ನ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು ಆಸ್ ಪರ್ ದಿ ವೈ ಪರ್ಸೆಂಟೇಜ್. ಓಕೆ, ವೈ ಪರ್ಸೆಂಟೇಜ್ ಡಿಪಾರ್ಟ್ಮೆಂಟ್ ವೈ ಎ ಅಲ್ಲಿ 40% ಇದೆ. 89 ಇಂಟು 40% ಮಾಡಿದ್ರೆ 36. 89 ಇಂಟು 20% 18. 89 into 30% 27. 89 into 10%, remaining balance is 8. Again X value get a new value, so 8. ಮತ್ತೆ 8ಅನ್ನು ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. 8 ಇಂಟು ಆಸ್ ಪರ್ ದ ಪೋರ್ಷನ್ ಆಫ್ ಎಕ್ಸ್ ಮಾಡ್ತಾ ಇರೋದ್ರಿಂದ, ಎಕ್ಸ್ ವ್ಯಾಲ್ಯೂ ಬಂದಿರೋದ್ರಿಂದ, ಸೊ ಎಕ್ಸ್ ಪರ್ಸೆಂಟೇಜ್ ಏನಿದೆ ಅದನ್ನ ಮಾಡ್ತಾ ಇದ್ದೀನಿ. 8 ಇಂಟು 25% ಮಾಡಿದ್ರೆ 2. 8 ಇಂಟು 30% ಈಕ್ವಲ್ಸ್ ಟು 4. 8 ಇಂಟು 25% 2. ಸೊ ಟೋಟಲ್ ವ್ಯಾಲ್ಯೂ 8ನ ಅಸೈನ್ ಮಾಡಿದ್ದೀನಿ, ಬಟ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ನಿಲ್. ಓಕೆ, ಸೊ ಇವಾಗ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ, ದಟ್ ಮೀನ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ನ ಟೋಟಲ್ ಓವರ್ ಹೆಡ್ಸ್ನ ಮಾಡಿದ್ರೆ 13,552, 14,958, 9,690 ಬರುತ್ತೆ. ಸೊ ದಿಸ್ ಈಸ್ ದ ಟೋಟಲ್ ಓವರ್ ಹೆಡ್ ಆಫ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ದಿಸ್ ಟೋಟಲ್ ಇಸ್ ಟ್ಯಾಲಿ ವಿತ್ ದ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಆಫ್ ಎ ಬಿ ಸಿ. ಓಕೆ, ಸೊ 1 or 2 rupees ಚೇಂಜಸ್ ಬಂದು ರಿಮೈನಿಂಗ್ ಫಿಗರ್ಸ್ ಕಾಮನ್ ಆಗಿರುತ್ತೆ. ಸೊ ದಿಸ್ ಇಸ್ ದ 5th sum.